ದಳಪತಿ ವಿಜಯ್ ಅವರ ಲೇಟೆಸ್ಟ್ ಮೂವಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಿನಿಮಾ ಇದೇ ಸೆಪ್ಟೆಂಬರ್ 5ರಂದು ಪ್ರೇಕ್ಷಕರ ಮುಂದೆ ಬರುತ್ತಿದೆ. ಭಾರಿ ಬಜೆಟ್ನೊಂದಿಗೆ ನಿರ್ಮಾಣಗೊಂಡ ಈ ಸಿನಿಮಾ ಬೇರೆ ಲೆವೆಲಲ್ಲಿ ಆಡಿಯನ್ಸ್ ಮುಂದೆ ಬರಲಿದೆ. ಈ ಮೂವಿ ವರ್ಲ್ಡ್ ವೈಡ್ 6,000ಕ್ಕಿಂತ ಅಧಿಕ ಸ್ಕ್ರೀನ್ಗಳಲ್ಲಿ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಹೀಗಿರುವಾಗ ಕೇವಲ ತೆಲುಗು ರಾಷ್ಟ್ರಗಳಲ್ಲಿ ಈ ಸಿನಿಮಾ ಆಲ್ಮೋಸ್ಟ್ 450ಕ್ಕಿಂತ ಹೆಚ್ಚು ಥಿಯೇಟರ್ಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಮೂವಿ ರಿಲೀಸ್ಗೆ ಮೊದಲೇ ಬಾಕ್ಸ್ ಆಫೀಸಲ್ಲಿ ಶೇಕ್ ಮಾಡುತ್ತಿದೆ. ಕಾಲಿವುಡ್ನಲ್ಲಿ ದಿ ಗೋಟ್ ಚಿತ್ರದ ಭಾರಿ ಪ್ರಚಾರದಿಂದಾಗಿ ಅಡ್ವಾನ್ಸ್ ಬುಕ್ಕಿಂಗ್ ದಾಖಲೆ ಮಟ್ಟದಲ್ಲಿದೆ. ತಮಿಳುನಾಡಿನಲ್ಲಿ ಇದುವರೆಗೂ ಅಡ್ವಾನ್ಸ್ ಬುಕ್ಕಿಂಗ್ 25 ಕೋಟಿ ದಾಟಿದ್ದು, ಬೇರೆ ರಾಜ್ಯಗಳಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮೂಲಕ ಇನ್ನೂ 5 ಕೋಟಿ ಬಂದಿದೆ ಎಂದು ವರದಿಯಾಗಿದೆ. ಇನ್ನು ವಿದೇಶದಲ್ಲಿ 25 ಕೋಟಿ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ ಎಂದು ಹೇಳಲಾಗ್ತಿದೆ. ವರ್ಲ್ಡ್ ವೈಡ್ ದಿ ಗೋಟ್ನ ಒಟ್ಟು ಅಡ್ವಾನ್ಸ್ ಬುಕ್ಕಿಂಗ್ 55 ಕೋಟಿ ದಾಟಿದೆ ಎಂದು ಟ್ರೇಡ್ ವಲಯಗಳು ಹೇಳುತ್ತವೆ. ವಿಜಯ್ ಅವರ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ ಚಿತ್ರಗಳಲ್ಲಿ ಗೋಟ್ ಸಿನಿಮಾವು ಒಂದಾಗಿದೆ. ಇನ್ನು ಗೋಟ್ ಸಿನಿಮಾದ ಪ್ರೀ ಬಿಸ್ನೆಸ್ ಅನ್ನು ನೋಡೋದಾದ್ರೆ ತಮಿಳುನಾಡಲ್ಲಿ 76 ಕೋಟಿ ಬಿಸ್ನೆಸ್ ಮಾಡಿದ್ದು, ಓವರ್ಸೀಸ್ನಲ್ಲಿ 70 ಕೋಟಿ ಬಿಸ್ನೆಸ್ ಮಾಡಿದೆ. ಇನ್ನು ಕೇರಳದಲ್ಲಿ 17 ಕೋಟಿ ಬಿಸ್ನೆಸ್ ಆಗಿದ್ರೆ, ತೆಲುಗು ಸ್ಟೇಟ್ಸ್ನಲ್ಲಿ 22 ಕೋಟಿ ಆಗಿದೆ. ಇನ್ನು ಕರ್ನಾಟಕದಲ್ಲಿ 20 ಕೋಟಿಯವರೆಗೂ ಬಿಸ್ನೆಸ್ ಆಗಿದ್ರೆ, ನಾರ್ತ್ ಇಂಡಿಯಾದಲ್ಲಿ 18 ಕೋಟಿಯಷ್ಟು ಪ್ರೀ ಬಿಸ್ನೆಸ್ ಆಗಿದೆ. ಒಟ್ಟಾರೆ ಈ ಸಿನಿಮಾ 225 ಕೋಟಿಯಷ್ಟು ಪ್ರೀ ಬಿಸ್ನೆಸ್ ಆಗಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಈ ಸಿನಿಮಾ ಮೊದಲನೇ ದಿನ 100 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡುವ ನಿರೀಕ್ಷೆ ಅಂತೂ ಖಂಡಿತವಾಗಿದೆ.